ಭಾಗದಲ್ಲಿರುವಂಥ ಸುಮಾರು ಇಲ್ಲಪ್ಪ ಇನ್ನೂ ಅಷ್ಟು ಪಾಯಿಂಟ್ಗಳನ್ನು ಹೇಳ್ಕೊಂಡಿದ್ದಾರೆ. ಅಲ್ಲೇನಾಗ್ತದೆ ಇದೇ ರೀತಿಯ ಮಾತುಗಳನ್ನು ಹೇಳಿರುವಂಥದ್ದು. ಯಾವ ಕಾರಣಕ್ಕಾಗಿ ಕೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ, ಅದನ್ನು ಬಹಿರಂಗಪಡಿಸಬೇಕಾಗುತ್ತೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಆತ ಹೇಳಿದ ತಕ್ಷಣಕ್ಕೆ ಇದನ್ನು SITಯನ್ನು ರಚನೆ ಮಾಡುತ್ತೆ, ಇಡೀ ಗ್ರಾಮದಲ್ಲಿ ಭೂಮಿಯನ್ನು ಬಗೆಯುವಂಥ ಕೆಲಸಕ್ಕೆ ಮುಂದಾಗುತ್ತೆ, ಅದಕ್ಕೆ ಬೇಕಾದಂಥ ಆದೇಶವನ್ನು ಕೊಡುತ್ತೆ. ಹಿರಿಯ ಈಗ ಈ ಸದ್ಯದಲ್ಲಿರುವಂಥ ಏನು ಗುಂಡಿ ಇದೆ ಆ ಗುಂಡಿಯನ್ನು ಇವತ್ತು ಉತ್ಖನನ ಮಾಡಲಿಕ್ಕೆ ಆರಂಭ ಮಾಡಿದ್ರು. 5 ಗಂಟೆಗಳ ಕಾಲ ಉತ್ಖನನ ಮಾಡಿ ಆಳಕ್ಕೆ ಹೋಗಲಾಯಿತು. ನೀರು ಸಿಕ್ಕಿದ್ರೆ ಅದನ್ನು ತೆಗೆದು ಮತ್ತೆ ಹೇಳಿದಾನೆ ಅಂತ ಹೇಳಿ ಉತ್ಖನನ ಮಾಡಲಿಕ್ಕೆ ಹೋಗಿ ಈಗ ಸುಮಾರು 15 ಅಡಿ ಆಳಕ್ಕೆ ಹೋಗಿದ್ದಾರೆ. 32 ಅಡಿ ಉದ್ದಕ್ಕೆ ಅಂದರೆ ಈ ಭಾಗದಲ್ಲಿ JCB ಹೆಚ್ಚು ಕಾಣ್ತದೆ, ಇನ್ನೊಂದು ಭಾಗದಲ್ಲಿ 20 ಕಾಣ್ತದೆ. ಆ ಉದ್ದಕ್ಕೆ ಸುಮಾರು 32 ಅಡಿಯಷ್ಟು ಮಣ್ಣನ್ನು ತೆಗೆದು 48 ಅಡಿಯಷ್ಟು ಆಳಕ್ಕೆ ಹೋಗಿ 18 ಅಡಿಯಷ್ಟು ಒಳ್ಳೆಯ ರೀತಿಯಲ್ಲಿ ಮಣ್ಣನ್ನು ತೆಗೆದು ಏನೂ ಪ್ರಯೋಜನ ಇಲ್ಲ. 18 ಅಡಿ ತೆಗೆಯುವಂಥದ್ದನ್ನು ತನಿಖೆ ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಈತನನ್ನು ಕೇವಲ ತನಿಖೆ ಅಲ್ಲ, ಮಂಪರ್ ಪರೀಕ್ಷೆ ಮಾಡಬೇಕು. ಮಂಪರ್ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಈತ ಯಾವ ಅಂಶಗಳನ್ನು ಈ ವಿಚಾರಣೆ ವೇಳೆ ಹೇಳಿದ್ದಾನೆ ಅದು ಮಂಪರ್ ಪರೀಕ್ಷೆಯಲ್ಲಿ ಆತ ಹೇಳ್ತಾನೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಹಾಗಾಗಿ ಈತ ಯಾವ ಉದ್ದೇಶವನ್ನು ಇಟ್ಕೊಂಡು